ಆ ದೇವರು ಅವ ಹುಡುಗಿಯನ್ನು ಕಳಿಸಿರಬಹುದು, ನೋಡೋಣ. ಮೈಲಾರಿ, ಮೈಲಾರಿ, ನೀನು ಹೇಳಿದ ಹಾಗೆ ನಾನು ಗುಲಾಬಿ ಹೂ ತಂದಿದ್ದೇನೆ, ತೆಗೆದುಕೊಳ್ಳಿ. ಏನ್ರಿ, ನಾನು ಬಂದು ಇಷ್ಟು ಮಾತಾಡಿದ್ರು ಹಾಗೆ ನಿಂತಿದ್ರಲ್ಲ, ನಾನು ತಪ್ಕೋಬಾರ್ದು. ಏನ್ರಿ, ನಾವ್ಯಾಕೋ ತುಂಬ ದುಡುಕಿದ್ವಿ ಅಂತ ಅನಿಸ್ತಾ ಇಲ್ವೇನು? ಅಲ್ಲ, ನಾನಿಷ್ಟೆಲ್ಲ ಮಾತಾಡಿದ್ರು ನೀವು ಹಾಗೆ ನಿಂತಿದ್ರಲ್ಲ, ಏನಾಗ ಇಷ್ಟೊತ್ತು ನಾನು ನಿನ್ ಜೊತೆನಾ? ಇಲ್ಲ, ಯಾರು ನೀನು? ಮಾತಾಡ. ನೋಡಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ನೀವೇ ಬಂದು ತಬ್ಬಿಕೊಂಡಿದ್ದೀರಾ. ಎಲ್ಲ ಮುಗಿದು ಹೋಯ್ತು, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ನನ್ನ ಕ್ಷಮಿಸಿಬಿಡಿ, ಕ್ಷಮಿಸಿಬಿಡಿ. ಪಾಪಿ ನಾನನು, ಆ ದೇವರೇನಿ ನನಗೆ ಕ್ಷಮಿಸುವುದಿಲ್ಲ. ನನ್ನ ಶೀಲನೆ ಹಾಳು ಮಾಡುದಿಲ್ಲ. ಇನ್ನೊಂದು ಕ್ಷಣ ನಾನು ಬದುಕಬಾರ್ದು, ನಾನು ಸಾಯ್ಬೇಕು, ಸಾಯ್ಬೇಕು. ದಯವಿಟ್ಟು ನನ್ನ ಮಾತನ್ನು ಕೇಳಿ. ಈ ತಪ್ಪಿಗೆ ಸಾವೇ ಕಾರಣವಲ್ಲ, ನಮ್ಮಿಬ್ಬರದು ತಪ್ಪಿದೆ. ಇದರಲ್ಲಿ ನಮ್ಮಿಬ್ಬರದು ತಪ್ಪಿದೆ. ದಯವಿಟ್ಟು ಏನು ಮಾಡ್ಕೊಳ್ಬೇಡಿ. ಗೋಮುಖ ವ್ಯಾಘ್ರ, ಎಷ್ಟು ದಿನ ಕಾದು ಕುಳಿತಿದೆ ನನ್ನ ಶೀಲ ಹಾಳು ಮಾಡೋದಕ್ಕೆ. 20 ವರ್ಷದಿಂದ ಕಾಪಾಡಿಕೊಂಡು ಬಂದ ಈ ನನ್ನ ಶೀಲವನ್ನು ಒಂದೇ ಒಂದು ಕ್ಷಣದಲ್ಲಿ ಹಾಳು ಮಾಡ್ದಿಲ್ಲ. ನೀನು ಮನುಷ್ಯನಲ್ಲ, ನೀನು ರಾಕ್ಷಸ. ಇಷ್ಟೆಲ್ಲ ಆದ್ಮೇಲೆ ನಾನು ಬದುಕಬೇಕೇ? ಇಲ್ಲ, ನಾನು ಸಾಯ್ಬೇಕು, ಸಾಯ್ಬೇಕು. ಯಾರಮ್ಮ, ಹೇಗೇಕೆ ಓಡುತ್ತಾ ಹೊಂಟಿರುವೆ? ಸಾಯಬೇಕೆಂದು ಏನಾಗಿದೆ ಅಂತ ಬಾಯಿ ಬಿಟ್ಟು ಹೇಳಮ್ಮ. ನಾನಂದು ನತದೃಷ್ಟ ಹೆಣ್ಣು, ಕತ್ತಲಲ್ಲಿ ಕುಳಿತುಕೊಂಡು ಸೂಚಿ ದಾರ ಪೋಣಿಸಿದಂತಾಗಿದೆ ಈ ನನ್ನ ಜೀವನ. ನಾನು ಬದುಕಬಾರ್ದು, ಸಾಯ್ಬೇಕು. ಯಾಕಮ್ಮ, ಏನಾಯ್ತು ಹೇಳು? ಅಂಥದ್ದೇನಾಗಿದೆ ಹೇಳಮ್ಮ. ನೀನು ಈ ವಯಸ್ಸಿನಲ್ಲಿ ಸಾಯೋ ಮಾತೆ ಯಾಕಮ್ಮ? ಏನಾಯ್ತು ಅಂತ ಹೇಳು. ಅಕ್ಕ, ಏನಾಯ್ತು ಅಂತ ಯಾವ ಬಾಯಿಂದ ಹೇಳಲಿ? ಈ ನನ್ನ ಶೀಲವನ್ನು ಒಂದೇ ಒಂದು ಕ್ಷಣದಲ್ಲಿ ಹಾಳು ಮಾಡಿಬಿಟ್ಟ ಈ ಪಾಪಿ. ನಾನು ಬದುಕಬಾರ್ದು, ಸಾಯ್ಬೇಕು, ಸಾಯ್ಬೇಕು. ನೋಡಮ್ಮ, ಅಂದ್ರೆ ನೀನಾಡಿತು ಮಾತು ನಿಜವೇ? ನಿಜವೇನಮ್ಮ? ಅಕ್ಕ, ಹೇಳಮ್ಮ, ಹೇಳು, ಏನಾಯ್ತಂತ ಬಾಯಿ ಬಿಟ್ಟಾದ್ರೂ ಹೇಳಬಾರ್ದೆ. ಹೌದಕ್ಕ, ಒಂದು ಹೆಣ್ಣು ತನ್ನ ಶೀಲದ ಬಗ್ಗೆ ಯಾವತ್ತೂ ಸುಳ್ಳು ಹೇಳುವುದಿಲ್ಲ. ಈ ಪಾಪಿನೇ ನನ್ನ ಶೀಲವನ್ನು ಹಾಳು ಮಾಡಿದ್ದು. ಏನು, ಇವನು ನಿನ್ನ ಶೀಲವನ್ನು ಹಾಳು ಮಾಡಿದನೆ? ಹೇಳಮ್ಮ, ಬಾಯಿ ಬಿಟ್ಟು ಹೇಳು. ಹೌದು, ಇವನೇ ಹಾಳು ಮಾಡಿದ್ದು. ಬೇಕಿದ್ರೆ ಇವನ ಬಾಯಿಂದ ಕೇಳಿ ನೋಡಿ. ಇಲ್ಲ, ಸುಳ್ಳು ಸುಳ್ಳು, ನಾನಿದನ್ನು ನಂಬಲಾರೆ. ಮಾನವಂತರ ಮನೆತನಲ್ಲೇ ಹುಟ್ಟಿದ ನನ್ನ ತಮ್ಮ ಒಂದು ಹೆಣ್ಣಿನ ಶೀಲವನ್ನು ಹಾಳು ಮಾಡುತ್ತಾನೆಂದರೆ ನಾನಿದನ್ನು ನಂಬಲಾರೆ. ಸಂಗಮೇಶ, ಹೇಳು ಸಂಗಮೇಶ. ಈ ಪಾಪಿ ನಿಮ್ಮ ತಮ್ಮನೇ? ನೋಡ್ದೇನೋ ಗೋಮುಖ ವ್ಯಾಘ್ರ, ನಿನ್ನ ಅಣ್ಣ ನಿನ್ನ ಬಗ್ಗೆ ಎಷ್ಟೊಂದು ಕನಸು ಕಾಡ್ತಾ ಇದ್ರು. ಹೇಳು, ಅವ್ರು ಕೇಳಿದ್ರ ಪ್ರಶ್ನೆಗೆ ಉತ್ತರ ಕೊಡು. ಸಂಗಮೇಶ, ಹೌದಪ್ಪ ಸಂಗಮೇಶ, ಹೌದೇನಪ್ಪ? ನೀನು ಈ ಹೆಣ್ಣಿನ ಶೀಲಹರಣ ಮಾಡಿದ್ದು ನಿಜವೇನಪ್ಪ? ನಿಜವೇನು? ಅತ್ತಿಗೆ, ಅದು ನಡೆಯಬಾರದಲು ನಡೆದೇ ಹೋಗಿತ್ತು. ಅದು ನನಗೆ ಗೊತ್ತಿಲ್ಲದ ಹಾಗೆ ನಡೆದು ಹೋಯ್ತು ಅತ್ತಿಗೆ, ಗೊತ್ತಿಲ್ಲ ನಡೆದು ಹೋಯ್ತು. ಬಾಯಿ ಮುಚ್ಚೋ. ಮಾನವಂತರ ಮನೆತನದಲ್ಲಿ ಹುಟ್ಟಿ ನನ್ನ ಮರ್ಯಾದೆಯನ್ನು ಕಳೆದು ಬಿಟ್ಟೇಲೋ ಪಾಪಿ. ನೀನಿನ್ನು ಬದುಕಬಾರದು. ಹೋಗ್ಲಿ ಬಿಡ್ರಿ. ನೀವು ಹೊಡೆಯೋದ್ರಿಂದ
ಇವಳ ಮಾನ ವಾಪಸ್ಸು ಬರುತ್ತೇನು? ವಾಪಸ್ಸು ಬರುತ್ತಾ ಹೇಳ್ರಿ? ನೋಡು ಜಾನಕಿ, ನೋಡು, ಈ ಹೆಣ್ಣಿನ ಮುಖವನ್ನಾದರೂ ಒಂದು ಸಾರಿ ನೋಡು. ಈ ಹೆಣ್ಣಿನ ಶೀಲವನ್ನು ಹಾಳು ಮಾಡಲಿಕ್ಕೆ ಇವನಿಗೆ ಮನಸ್ಸಾದರೂ ಹೇಗೆ ಬಂದಿರಬೇಕು? ನಾನು ಪ್ರೀತಿಯಿಂದ ಹಾಲು ಎರೆದರೆ ವಿಷ ಕಕ್ಕುವ ಕೋಳಿಂಗ ಸರ್ಪವಾಗಿ ಬಿಟ್ಟ ಈ ಕಾಡು ಮೃಗ. ಮೈದುನ, ಯಾಕಪ್ಪ ಮೈದುನ, ನಿಂಗೆ ಈ ರೀತಿ ಮಾಡೋಕೆ ಮನಸ್ಸಾದ್ರೂ ಹೇಗೆ ಬಂತಪ್ಪ? ನೋಡು, ನಿಮ್ಮಣ್ಣ ಬದುಕೋದು ನಿನಗೆ ಇಷ್ಟ ಇಲ್ವೇನಪ್ಪ? ಇಷ್ಟ ಇಲ್ವಾ? ಈ ಒಂಟಿ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬಂತಪ್ಪ? ಯಾಕಪ್ಪ ಈ ರೀತಿ ಮೋಸ ಮಾಡಿದೆ? ಯಾಕಪ್ಪ ಈ ರೀತಿ ಮೋಸ ಮಾಡಿದೆ? ಇಲ್ಲ ಜಾನಕಿ, ಇಲ್ಲ. ಈ ಮಾಡಿದ ತಪ್ಪಿಗೆ ಈ ಪಾಪಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಈ ಹಲಸಿದ ಹಣ್ಣವನ್ನು ಇದೇ ನಾಯಿಗೆ ಹಾಕೋಣ. ಹೋಗು, ಅಲ್ಲಿ ಕಾಣುತ್ತಿರುವ ದೇವತೆ ಕೊರಳಲ್ಲಿರುವ ತಾಳಿಯನ್ನು ತೆಗೆದುಕೊಂಡು ಬಾ. ಆಯ್ತ್ರಿ. ಅಯ್ಯೋ, ಏನ್ ಮಾಡ್ತಾ ಇದ್ರೆ ನೀವು? ಮೊದಲು ನನ್ನ ಮಾತು ನೀನೇನು ಹೇಳಬೇಕಾಗಿಲ್ಲಮ್ಮ, ನೀನೇನು ಹೇಳಬೇಕಾಗಿಲ್ಲ. ತೆಗೆದುಕೊಪ್ಪ, ಕಟ್ಟಪ್ಪ, ಕಟ್ಟು ಅವಳ ಕೊರಳಿನ ತಾಳಿನ. ಅತ್ತಿಯದು ಕಟ್ಟ ಪಾಪಿ. ನೋಡಮ್ಮ, ನಾವು ಮಾಡಿದ ಈ ಕೆಲಸ ನಿನಗೆ ತಪ್ಪೆನಿಸಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸು. ನಮ್ಮ ಮೇಲೆ ನಂಬಿಕೆ ನಿನಗಿರುವುದಾದರೆ ನಮ್ಮ ಜೊತೆಗೆ ಮನೆಗೆ ಬಾ. ಜಾನಕಿ, ಕರೆದುಕೊಂಡು ಬಾ ಇವರನ್ನು. ನಡೆ ನಡೆ ಸಂಮಿಷ, ಬರಮ್ಮ, ಹೋಗೋಣ ಮನೆಗೆ.